ಹಾಯ್ ಮಾಡ್ರಿ ಬೂಬನ. ನಂಗೆ ಮಾತಾಡಕ್ಕೆ ಬಿಡಲ್ಲಪ್ಪ ಇವರು. ರೆಡಿ ಆಗಬೇಕು. ಇವ್ರು ರೆಕಾರ್ಡ್ ಆಗ್ತಿದ್ಯಾ? ಇನ್ನೇನು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಬಂದುಬಿಟ್ಟು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಆಚೆ ಹೋಗ್ತಿದ್ದೀವಿ. ಎಲ್ಲಿಗೆ ಅಂತಂದರೆ ಹೊರಮಾಲ್ಗೆ. ಬಿಕಾಸ್ ನಾವು ಆಚೆ ಹೋಗಿ ತುಂಬ ದಿನ ಆಯಿತು, ಅದಕ್ಕೋಸ್ಕರ ಇವತ್ತು ಪ್ಲ್ಯಾನ್ ಮಾಡಿಬಿಟ್ಟು ಆಚೆ ಹೋಗ್ತಿದ್ದೀವಿ. ಆ್ಯಂಡ್ ನಾನು ಹೋಗಬೇಕಾದ್ರೆ ನಿಮಗೆ ಅವ್ರನ್ನೆಲ್ಲ ತೋರಿಸ್ತೀನಿ, ನನ್ನ ಫ್ರೆಂಡ್ಸ್ನೆಲ್ಲ. ಸೊ ಈಗ ಬಂದುಬಿಟ್ಟು ಟೈಮ್ ಒಂದು 3:30 ಆಗಿದೆ. ಸೊ ನಾವು ಮನೆ ಬಿಡೋದು 4:30 ಆಗುತ್ತೆ. ನಾನು ರೆಡಿ ಆಗಬೇಕು, ಬಟ್ ನನ್ನ ಹೇರ್ಸ್ ಇನ್ನೂ ವೆಟ್ ಇದೆ. ಸೊ ಲೆಟ್ಸ್ ಗೆಟ್ ರೆಡಿ ಫಸ್ಟ್. ಸೊ ಫಸ್ಟು ನಾನು ಕ್ವಿಕ್ಕಾಗಿ ರೆಡಿ ಆಗಿಬಿಡ್ತೀನಿ. ನಾನೇನು ಜಾಸ್ತಿ ಮೇಕಪ್ ಎಲ್ಲ ಏನೂ ಮಾಡ್ಕೊಳ್ಳಲ್ಲ. ಆ್ಯಕ್ಚುಲಿ ನನಗೆ ಗೊತ್ತೆಲ್ಲ ಜಾಸ್ತಿ ಇಷ್ಟ ಆಗೋಲ್ಲ. ಆ್ಯಂಡ್ ನನ್ನ ಫೇಸಿಗೆ ಈವನ್ ನನ್ನ ಪೌಡ್ರು ಕೂಡ ಹಾಕ್ತಿಲ್ಲ. ಸೊ ಡೈರೆಕ್ಟ್ ಒಂದು ಐಲೈನರ್ ಇಟ್ಬಿಟ್ಟು ಮಸ್ಕಾರ ಹಾಕ್ತೀನಿ. ಸೊ ಈಗ ನಾನು ಯೂಸ್ ಮಾಡ್ತಾ ಇರೋದು ಶುಗರ್ ಪಾಪ್ ಪೌಡರ್ ಐಲೈನರ್. ಆ್ಯಂಡ್ ಸೊ ನನಗೆ ಈ ಚುಕ್ಕಿ ಇಟ್ಟಿಲ್ಲ ಅಂತಂದರೆ ಏನೋ ಒಂಥರ ಅನ್ಕಂಫರ್ಟೇಬಲ್ ಥರ ಫೀಲ್ ಆಗ್ತಿರುತ್ತೆ. ಸೊ ನನಗೆ ಅದು ಕಂಪಲ್ಸರಿ ಇರಲೇಬೇಕು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಾನು ಯೂಸ್ ಮಾಡ್ತಿರೋದು ಮಸ್ಕಾರ ಯೂಸ್ ಮಾಡ್ತೀನಿ, ಮಾರ್ಸ್ ಹೊರತು. ಸೊ ನಾನಿವತ್ತು ಬರೀ ಲೆಂತ್ ಮಾತ್ರ ಹಾಕೋಣ ಅಂತ. ಸೊ ಇದರಲ್ಲಿ ವ್ಯಾಲ್ಯೂಮ್ ಮತ್ತು ಲೆಂತ್ ಎರಡದು ಬರುತ್ತೆ. ಸೊ ಐ ಜಸ್ಟ್ ಯೂಸ್ ಲೆಂತ್. ಸೊ ಇದು ಬಂದುಬಿಟ್ಟು ಲೆಂತ್ದು. ಈ ಕೆಳಗಡೆ ಏನಿದು ಅದ್ರದ್ದು ವ್ಯಾಲ್ಯೂಮ್ ಜಾಸ್ತಿ ಮಾಡೋದಿದೆ. ಸಿಂಪಲಾಗಿ ನೀಟಾಗಿ ಕಾಣೋ ಥರ ಹಾಕೋತೀನಿ. ಸೊ ಈ ಹೈಗೆ ಆಯಿತು. ಸೊ ನೀವೇ ಡಿಫ್ರೆನ್ಸ್ ನೋಡ್ತಿದ್ದೀರಲ್ಲ, ಈ ಹೈಯಲ್ಲಿ ಲೆಂತ್ ಸ್ವಲ್ಪ ಜಾಸ್ತಿ ಇದೆ ಆ್ಯಂಡ್ ಈ ಹೈಯಲ್ಲಿ ಲೆಂತ್ ಇಲ್ಲ. ಸೊ ಇವಾಗ ಹೈಕನ್ನೇ ಹಾಕೊಂಡು ಬರ್ತೀನಿ. ಹೇಗೆ ಕಾಣ್ತಿದ್ದೀನಿ? ಚೆನ್ನಾಗಿ ಕಾಣ್ತಿದೆಯಲ್ಲ? ನನ್ನ ಹೈಸ್ ಸ್ವಲ್ಪ ಅಟ್ರಾಕ್ಟಿವ್ ಆಗಿದೆ ಇವಾಗ. ಆ್ಯಂಡ್ ಸೊ ಈಗ ಮಸ್ಕಾರ ಆಯಿತು, ಐಲೈನರ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಈಗ ಬಂದುಬಿಟ್ಟು ನನ್ನ ಫೇವ್ರೆಟ್ ಪಾರ್ಟ್ ವಿಚ್ ಇಸ್ ಲಿಪ್ಸ್ಟಿಕ್. ಆ್ಯಂಡ್ ಇದು ಬಂದುಬಿಟ್ಟು ಮ್ಯಾಟ್ ಲಿಪ್ಸ್ಟಿಕ್ ಆ್ಯಂಡ್ ಶೇಡು 05. ಸೊ ಇಷ್ಟು ಖಾಲಿ ಮಾಡಿದ್ದೀನಿ ಆಲ್ರೆಡಿ. ಸ್ವಲ್ಪ ಲಾಂಗ್ ಸ್ಟೇ ಇರುತ್ತೆ ಇದನ್ನು ಹಾಕ್ಕೊಂಡ್ರೆ, ಸೊ ಅದಕ್ಕೆ. ಸೊ ಎಸ್ ಹಾಕ್ಕೊಂಡಿದ್ದೀನಿ, ಬಟ್ ಜಾಸ್ತಿ ಆಯಿತು ಅನ್ಸುತ್ತಲ್ಲ ಲಿಪ್ಸ್ಟಿಕ್ಕು. ನಾನು ರೆಡಿ ಆಗಬೇಕು. ಸಾರಿ ಗೈಸ್ ಮತ್ತೆ. ಸೊ ಈಗ ಬಂದುಬಿಟ್ಟು ಐ ಆಮ್ ರೆಡಿ. ಆ್ಯಂಡ್ ಏನೋ ಅಂತ ನನ್ನ ಹೇರ್ಸ್ ಇದೆ. ಇನ್ನು ನನ್ನ ಈ ರೆಸ್ಟ್ ಹೇರ್ಸ್ ಏನಿದೆಯೋ ಅದನ್ನೆಲ್ಲ ಮಾಡಿಬಿಟ್ಟು ಸಿಗ್ತೀನಿ. ಲತಾ ಸೇ ಹಾಯ್. ಇಲ್ಲಿ ಈ ಕಡೆ. ಓಕೆ. ಸೊ ಈಗ ಇವಳಿಗೆ ಸ್ಟ್ರೈಟ್ ಮಾಡಬೇಕು. ನನ್ನ ಹೇರ್ ಸ್ಟ್ರೈಟ್ ಆಯಿತು ನೋಡಿ. ಇವಳಿಗೆ ಸ್ಟ್ರೈಟ್ ಮಾಡಿಬಿಟ್ಟು ನಾನು ಸಿಗ್ತೀನಿ ಗೈಸ್. ಆಯ್ತೇನೆ? ಅಲ್ಲ ಇಟ್ಕೊಂಡ್ಸಿರ್ತಲ್ಲ, ಸರಿ ಅವಳು ಸ್ಕಿನ್ ಪ್ಯಾಂಟು ಲಿಪ್ಸ್ಟಿಕ್ ಏನಾದ್ರು ಆಗ್ಬಿಟ್ಟು ನೀವು ಕೊಟ್ಕೊಂತಾರೆ. ಬೇಗ ಬಾ. ಸರಿ ಮತ್ತೆ ಇಟ್ಕೊ. ಇದನ್ನ ಮನೇಲಿ ಇಡಬೇಕು. ಚಲೋ. ನಂಗೆ ಆ್ಯಕ್ಚುಲಿ ಇವಾಗ ಗೊತ್ತಾಯ್ತು ಲತಾ. ಯಾಕೋ ಭಯ. ಸೊ ಇವಾಗ ಇಲ್ಲೇನು ಮಾಡ್ತಿದ್ದೀವಿ ಹೇಳು? ಏನಿಲ್ಲ,
ಏರ್ಪೋರ್ಟ್ ಚಿಕ್ಕವಾಗ್ತದಲ್ಲ ಮಕ್ಕಳಲ್ಲಿ ಇಲ್ಲ ನಾನು ಆ್ಯಕ್ಚುಲಿ 4:15 ಮನೆ ಅದ್ಮೇಲೆ ನಂಗೆ ಮಾತಾಡೋಕ್ಕೆ ಬಿಡಲ್ಲ ಅಪ್ಪ ಇವರು. ಹಾಂ ಅಷ್ಟೇ ಸಾಕು. ನಾನು 4:15 ಗೈಸ್ ಮನೆ ಬಿಡಬೇಕು ಅಂತ ಅಂದ್ಕೊಂಡಿದ್ದು. ಇವಾಗ ಟೈಮ್ ಎಷ್ಟು ಇವತ್ತು ಟೈಮ್ ಎಷ್ಟು ಟೈಮ್ ಎಷ್ಟೇ 5 ಅಲ್ಲೆಲ್ಲಿ ಕಾಣಿಸುತ್ತೆ ಹತ್ತತ್ರ 5-6 ಗಂಟೆ ಅಂದ್ಕೊಳ್ಳಿ ನಾವು ಬಿಡೋದ್ರೊಳಗೆ. 5:45 6 ಗಂಟೆ ಅಲ್ಲ 6 ಗಂಟೆ ಆಗುತ್ತೆ. 6 ಗಂಟೆ ಮಾಡ್ತಾರೆ ಒಬ್ಬ ಹಿಂಗೆ ಎಲ್ಲಿ ಟೈಮಿಗೆ ಬಿಡಲ್ಲ ನೋಡ್ರಿ. ಇನ್ನೂ ರೆಡಿ ಆಗ್ತಾವ್ರೆ. ಇನ್ನೂ ಶೂ ಹಾಕೊಬೇಕಂತ. ಯು ಸೇ ಸಮಥಿಂಗ್ ನಾವು. ಓಕೆ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಖಿಲ ಗೋಡೆ ಚಾನಲ್. ದೆನ್ ಓಕೆ ಗೈಸ್, ಲತಾ ಸೇ ಹಾಯ್. ಹಾಯ್ ಮಾಡ್ರಿ ಭುವನ, ಅಕ್ಷಿತಾ. ಆಟೋಗ್ರಾಫ್ ಸ್ಪೆಲ್ಲಿಂಗ್ ಹೇಳಕ್ಕೆ ಹೇಳಿ ಪಕ್ಕದಲ್ಲಿರೋರ ಹತ್ರ. ಲತಾ ಲತಾ ಆಟೋಗ್ರಾಫ್ ಸ್ಪೆಲ್ಲಿಂಗು ಅಂತ ಹೇಳೆ. ಆಟೋ ಅನ್ಎಜುಕೇಟೆಡ್ ಗೈಸ್. ನಾವು ಆ್ಯಕ್ಚುಲಿ 4:30ಗೆ ಮನೆ ಬಿಡಬೇಕು ಅಂದ್ಕೊಂಡಿದ್ದು, ಬಟ್ ನಾವು ಮನೆ ಬಿಡೋದ್ರೊಳಗೆ 6:15 ಆಯಿತು. ಸೊ ಬಸ್ ಸ್ಟಾಪಿಗೆ ಹೋಗೋದ್ರೊಳಗೆ 6:30 ಹತ್ತತ್ರ ಆಯಿತು. ಆ್ಯಂಡ್ ಅಲ್ಲೋಗಿ ನಮಗೇನು ಪ್ಲಸ್ ಪಾಯಿಂಟು ಅಂತ ಅಂದರೆ ಬಸ್ಸು ನಮಗೆ ಡೈರೆಕ್ಟ್ ಬಸ್ ಇದೆ ಓರಿಯನ್ ಮಾಲ್ಗೆ. ಸೊ ಅದೊಂದು ನಮಗೆ ಪ್ಲಸ್ ಪಾಯಿಂಟ್. ಬೇರೆ ಥರ ಆಗ್ತದೆ ಹಂಗೆ ಇರುತ್ತೆ. ಇವ್ರು ರೆಕಾರ್ಡ್ ಆಗ್ತಿದ್ಯಾ ಇನ್ನೇನು? ಅಯ್ಯೋ ದೇವ್ರೆ. ಎಲ್ಲಿಗೆ ತಗೊಂಬೇಕು? ಓರಿಯನ್ ಮಾಲ್ ಭುವನ. ಹೇಳ್ಕೊಂಡು ಹೋಗ್ಬಿಡ್ತೀನಿ ನಿಮಗೆ. ನಾವು ಓರಿಯನ್ ಮಾಲಿಗೆ ರೀಚ್ ಆಗೋದ್ರೊಳಗೆ ಆಲ್ಮೋಸ್ಟ್ 7:30 ಆಯಿತು. ಬಿಕಾಸ್ ತುಂಬಾ ಟ್ರಾಫಿಕ್ ಇತ್ತು ಆ್ಯಂಡ್ ಸಿಗ್ನಲ್ಸ್ ಅಷ್ಟೇ ಇತ್ತು. ಸೊ ಈವ್ನಿಂಗ್ ಬೇರೆ ಅಲ್ವಾ, ಸೊ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ರೀಚ್ ಆಗೋದಕ್ಕೆ. ಇದು ಸಾಕಿಷ್ಟು. ಇವಾಗ ನೋಡು ಮತ್ತೆ ವಿಡಿಯೋ ಮಾಡೋದಕ್ಕಲ್ಲೋ ಇಲ್ವಾ ಲತಾ? ಏನು ಹಿಂಗಿದೀನಿ ಹಾಂ ತಿಳ್ಕೊಳ್ಳಿ. ಆಯ್ತು ಬಾ, ಇರು ನೀನಿದ್ಯಾ ನನಗೆ ಗೊತ್ತು. ಹೋಗೋಣ? ಎಲ್ಲ ನಾನೇ ಇಲ್ಲ ಇಲ್ಲಿ ಬಾಬು. ಹಾಂ ಗೈಸ್ ಇಲ್ಲಿ ನೋಡಿ, ಇವಳು ತಲೆ ಬ್ಲಾಕ್ ಮಾಡಿಬಿಟ್ಲು. ಹೇಳು. ಇಲ್ಲಿ ವಿಜಯ್ ಪ್ರಕಾಶ್ ಅವ್ರದ್ದು ಕನ್ಸರ್ಟ್ ನಡೀತಿತ್ತು. ಸೊ ನಾವು ಟಿಕೆಟ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಪ್ರೈಸ್ ಕೇಳೋಣ ಅಂತ ಹೋದರೆ 700 ಪರ್ ಪರ್ಸನ್ ಅಂತ ಹೇಳಿದ್ರು. ಆ್ಯಂಡ್ ನಾವು ಅಷ್ಟು ಕೊಡೋ ಬದಲು ಏನಾದರೂ ಅದೇ ದುಡ್ಡಿಗೆ ತಿಂದುಬಿಟ್ಟು ಹೋಗೋಣ ಅಂತ ಹೇಳಿಬಿಟ್ಟು ನಾವೇನು ಹೋಗೋಕ್ಕೆ ಹೋಗಲಿಲ್ಲ. ಬಿಕಾಸ್ ಆಚೆ ಅವ್ರ ವಾಯ್ಸ್ ಕೇಳಿದ್ರೆ ಸಾಕು ಅನ್ನೋ ಥರನೇ ಹೋದ್ವಿ. ಹಾಂ ಇವಾಗ ಮಾತಾಡ್ರಿ. Can you shift to there? ತಗೊಳ್ತಾ ಇದ್ದೀನಿ. ಓದಿರೋಳು ಬಂದು ಹೆಂಗೆ ಕೇಳಬೇಕು, ಓದಿದ್ದೀವಿ ಅನ್ನೋದು ದಿಮಾಕಲ್ಲಿ ಕೇಳ್ತಾ ಇದ್ದೀನಿ.
ನಾನು ಹೋಗಿದ್ದೀನ ಹೆಂಗೆ ನಾನು ಹೋಗಿರ್ತೀಯಪ್ಪ ನನ್ನ ಅಭ್ಯಾಸ ಇರುತ್ತೆ ಇದೇ ಇಲ್ಲೇ ಇರುತ್ತೆ ನನ್ನ ಫೋನ್ ಇಲ್ಲ ನಾನು ಹೆಂಗೆ ಸೆಟ್ ಮಾಡಿದ್ದೀನಿ ಅಂದರೆ ನನ್ನ ಫೋನ್ ನೋಡಿ ಹೆಂಗೆ ಸೆಟ್ ಮಾಡಿದ್ದೀನಿ ಚೇರ್ ಇಟ್ಕೊಂಡು ಕುತ್ಕೊಂಡು ಮನೆ ಅನ್ಕೊಂಡ್ಬಿಟ್ಟಿದ್ದೀನಿ ಮತ್ತೆ ಕ್ಯಾಮ್ರಾ ಸಿಲ್ವರ್ ಇದನ್ನೇ ಆ್ಯಕ್ಚುಲಿ ಇವಾಗ ನಾವು ವಿಡಿಯೋ ಮಾಡ್ಬೇಕಾದ್ರೆ ಬ್ಯಾಕ್ ಕ್ಯಾಮ್ರಾಗೆ ಹೋಗೋದು ಹಾಂ ಅದು ಮಾಡೋಕ್ಕಾಗಲ್ಲ. Yes. Open Allah. Yeah. Actually, next ನಾನು ಒರಿಜಿನಲ್ ಅಲ್ಲಿ ಹಾಡಿದ್ದೆ ಸುದೀಪ್ ಸರ್ ಫೋನ್ ಮಾಡೋದು ವಿಜಯ್ ಬಾನೆ ಹಾಂ ಏನೂ ಇಲ್ಲ ಸುಮ್ಮನೆ ಇರ್ಲತ್ತ ನಾನೇನು ಮಾಡಿಲ್ಲ ಅವರೇ ನಿಂತೆ ಇಟ್ಕೊಂಡಿರೋದು ನಿಮ್ಮ ಫೋನ್ ಇದೆ ಅವ್ರಿಗೆ ಸಿ ಒಳ್ಳೆ ಹುಡುಗಿರ್ ಥರ ಇರಬೇಕು. ನೋಡ್ತವ್ರ ಅದಕ್ಕೆ ವಿಡಿಯೋ ರೆಕಾರ್ಡ್ ಆಗೈತಾ ಹ್ಞೂ ಇಲ್ಲ ಅವರೆಲ್ಲೋದ್ರೆ ಅಲ್ಲಿ ಫಾಲೋ ಮಾಡೋಣ ಏನಂತೀಯ ಅವರೆಲ್ಲೋದ್ರೆ ಅಲ್ಲಿ ಫಾಲೋ ಮಾಡೋಣ ಇವರು ಸಿ ಇವರೆಲ್ಲೋದ್ರೆ ಅಲ್ಲಿ ಫಾಲೋ ಮಾಡೋಣ ಕರೆಕ್ಟ್ ತಾನೆ ನೋಡ್ಲತ್ತ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗೋದಕ್ಕೆ ನಾವು ಎಕ್ಸಿಟ್ ಆಗೋದನ್ನೇ ಎಂಟ್ರಿ ಹತ್ರ ಹೋಗ್ತಿದ್ದೀವಿ ಎಲ್ಲ ಇಂಥದ್ದೇ ವಾಟ್ ಯೂಸ್ ಇಟ್ ಅಷ್ಟೇ ವಾಟ್ ಅಷ್ಟೇ ಬರಲ್ಲತ್ತ ನೀಟಾಗಿ ನಾವೇನಕ್ಕೆ ವಿಚಿತ್ರವಾಗಿ ಯಾರು ಯಾರು ಓ ರಾಶ್ಮಿಕಾ ಮಾಂದಣ್ಣ ಓಕೆ ರಿಯಲಿ 4 ಜನ ಒಂದೇ ಅನ್ಸುತ್ತಲ್ಲ ನಾವೆಲ್ಲ ರಶ್ಮಿಕಾ ಮಂದನ ಯಾರು ಇಷ್ಟಪಡಲ್ಲ ಭುವನಿಗೆ ಇಷ್ಟ ಭುವನ ಇಷ್ಟ ನನಗೆ ರಶ್ಮಿಕಾ ಮಂದನ ಅವ್ರ ಮೂವಿ ನೋಡೇ ಇಲ್ಲ ಓ ಪಟ್ಟ ಸೈಡ್ ಶಾರ್ಟ್ ಏನಕ್ಕೆ ಇಷ್ಟ ಇಲ್ಲ ಅಂತ ಕೇಳಿದ್ರೆ 434 ರೂಪಾಯಿ ಐಸ್ಗೆ ಬಗ್ಗೆ ಏನು ಇದು ಹಾಕಿಲ್ವ ಐಸ್ಗೆ ಬಗ್ಗೆ
ಬಾತಾವಳಿರು ಇನ್ನೇನು ಮಾಡೋದು ಹೇಳು. ಸುಮ್ಮನೆ ಹೇಳಿದ್ರೆ ಅದೇ ಲತಾ ಇವಾಗ ಟೈಮ್ ಎಷ್ಟು? 9:58. ಅದತ್ರ 10 o'clock. ಸ್ಟ್ರೈಟ್ ಹೋಗೋದಾ? ಅವ್ರು ವ್ಲಾಗಿಗೆ ಬಾಯ್ ಅಂತ ಹೇಳ್ಬೋದು. ಹೇಳ್ಬಿಟ್ರಿ ಬಾಯ್ ಬಾಯ್. ಬೈ. ದಟ್ಸ್ ಇಟ್ ಗೈಸ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಸೊ ದಟ್ ನಾನು ಯಾವುದೇ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ಸ್. ಬಾಯ್ ಬಾಯ್.